ಸರ್ಗೆ ನಾಯಕಿ ಸಿಕ್ಕಾಯ್ತು, ನನ್ನ ಜೀವನದ ಹೀರೋಯಿನ್ ಇವರೇ ಅಂತ ಕಾಟೇರ ಸಿನಿಮಾ ನಿರ್ದೇಶಕ ತರುಣ್ ಸುಧೀರ್ ಇತ್ತೀಚೆಗೆ ರಿವೀಲ್ ಮಾಡಿದ್ರು. ಸಿನಿಮಾ ಸ್ಟೈಲ್ನಲ್ಲೇ ಸಿನಿಮಾ ಥಿಯೇಟರ್ನಲ್ಲಿಯೇ ತನ್ನ ಪ್ರೇಯಸಿ ಹಾಗೂ ಜೀವನದ ಸಂಗಾತಿಯನ್ನ ಇತ್ತೀಚೆಗೆ ಪರಿಚಯಿಸಿದ್ರು. ಆಗಸ್ಟ್ 10 ಹಾಗೂ 11ರಂದು ತರುಣ್ ಸುಧೀರ್ ಹಾಗೂ ಸೋನಲ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಈಗಾಗಲೇ ಮದುವೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಿಂದ ಹಿಡಿದು ಆಮಂತ್ರಣ ಪತ್ರಿಕೆವರೆಗೂ ಈ ಜೋಡಿ ಗಮನ ಸೆಳೆದಿದೆ. ಇದೀಗ ತರುಣ್ ಸುಧೀರ್ ತಮ್ಮ ಮದುವೆ ಮನದರಸಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಲವ್ ಸ್ಟೋರಿಯನ್ನ ಕೂಡ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ನಮ್ಮ ಲವ್ ಸ್ಟೋರಿ ಶುರುವಾಗಿದ್ದು ರಾಬರ್ಟ್ ಸಿನಿಮಾ ಸೆಟ್ ನಲ್ಲಿ ಅಲ್ಲ, ಪ್ರೀತಿ ಹುಟ್ಟಿದ್ದು ಇಲ್ಲಿಂದ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ತರುಣ್ ಸುಧೀರ್ ಸೋನಲ್ ಮಧ್ಯೆ ಪ್ರೀತಿ ಶುರುವಾಗಿದ್ದು ಯಾವಾಗ, ದರ್ಶನ್ ಬಗ್ಗೆ ತರುಣ್ ಸುಧೀರ್ ಏನ್ ಹೇಳಿದ್ರು, ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದೊಂದು ತಿಂಗಳಿನಿಂದಲೂ ನಟ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೊಂತೇರೊ ಮದುವೆ ಮಾಡಿಕೊಳ್ಳಲಿದ್ದಾರೆ ಎಂಬ ಗಾಸಿಪ್ ಹರಿದಾಡಿತ್ತು. ಆದ್ರೆ ಈ ಬಗ್ಗೆ ಯಾರೊಬ್ರು ಬಹಿರಂಗವಾಗಿ ಸ್ಪಷ್ಟನೆ ನೀಡಿರಲಿಲ್ಲ. ಆದ್ರೆ ಜುಲೈ 22ರಂದು ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ಪ್ರದರ್ಶನದ ಮಾದರಿಯಲ್ಲಿಯೇ ನಟಿ ಸೋನಲ್ ಮೊಂತೇರೊ ಅವರನ್ನ ಮದುವೆ ಮಾಡಿಕೊಳ್ಳೋದಾಗಿ ತರುಣ್ ಸುಧೀರ್ ಅನೌನ್ಸ್ ಮಾಡಿದ್ರು. ಥಿಯೇಟರ್ ಒಳಗೆ ಫೋಟೋ ಶೂಟ್ ಮಾಡಿಸಿ ಫಿಲ್ಮಿ ಜೋಡಿ ಅನ್ನೋದನ್ನ ಸಾಬೀತು ಮಾಡಿದ್ರು. ಇನ್ನೊಂದು ಕಡೆ ಪರಿಸರ ಸ್ನೇಹಿ ಮದುವೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಬೇಷೆನಿಸಿಕೊಂಡಿದ್ದಾರೆ. ಈ ಕಾರಣಕ್ಕೆ ಎಲ್ಲರ ಗಮನ ತರುಣ್ ಸುಧೀರ್ ಹಾಗೂ ಸೋನಲ್ ಮೊಂತೇರೊ ಮದುವೆ ಮೇಲೆ ನಿಂತಿದೆ. ಮದುವೆಗೆ ಕೆಲವೇ ದಿನ ಬಾಕಿ ಇರುವಾಗಲೇ ಸ್ಯಾಂಡಲ್ವುಡ್ ನ ಈ ಮುದ್ದಾದ ಜೋಡಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತಮ್ಮ ಲವ್ ಸ್ಟೋರಿಯನ್ನ ಕೂಡ ಶೇರ್ ಮಾಡಿದ್ದಾರೆ. ಹೌದು, ಕಳೆದ ಕೆಲವು ದಿನಗಳಿಂದ ಸೋನಲ್ ಹಾಗೂ ತರುಣ್ ಮಧ್ಯೆ ಲವ್ ಶುರುವಾಗಿದ್ದು ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಅಂತ ಸುದ್ದಿ ಹರಿದಾಡಿತ್ತು. ಆದ್ರೀಗ ತರುಣ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಸೋನಲ್ ಪರಿಚಯ ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಆಗಿದ್ದು, ಆದ್ರೆ ನನ್ನ ಸೋನಲ್ ಪ್ರೀತಿ ರಾಬರ್ಟ್ ಸಿನಿಮಾದಿಂದ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ. ಸೋನಲ್ ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಪರಿಚಯ ಆಗಿದ್ರು. ಸಿಕ್ಕಾಗ ಮಾತನಾಡ್ತಿದ್ದೆವು, ಬರ್ತ್ಡೇಗೆ ವಿಶ್ ಮಾಡ್ಕೊಳ್ತಿದ್ವಿ. ಆದ್ರೆ ರಾಬರ್ಟ್ ಶೂಟಿಂಗ್ ಸೆಟ್ ನಲ್ಲಿ ದರ್ಶನ್ ಸರ್ ಕಾಲೆಳಿತಾ ಇದ್ರು. ಸೋನಲ್ಗೆ ಒಳ್ಳೆ ಫ್ರೇಮ್ ಇಡ್ತೀಯಾ, ಅವಳಿಗೆ ಲೈನ್ ಹೊಡಿತಿದ್ಯಾ ಅಂತ ಕಾಲೆಳೆದಿದ್ರು. ಆದ್ರೆ ನನ್ನ ಮತ್ತು ಸೋನಲ್ ಬಾಂಡಿಂಗ್ ಶುರುವಾಗಿದ್ದು ಕಾಟೇರ ಸಿನಿಮಾ ಟೈಮ್ನಲ್ಲಿ. ಎಲ್ರು ನೀವು ಒಳ್ಳೆ ಪೇರ್ ಅಂತ ಹೇಳ್ತಿದ್ರು. ಸೋನಲ್ ಕಾಲ್ ಮಾಡಿ ನಮ್ಮಿಬ್ಬರ ನಡುವೆ ಡೇಟಿಂಗ್ ಇದೆ ಅಂತ ಎಲ್ರು ಮಾತನಾಡಿಕೊಳ್ತಿದ್ದಾರೆ ಅಂತ ವಿಷಯ ಕೂಡ ಹೇಳಿದ್ರು ಅಂತ ತರುಣ್ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ನಾವು ಪರಸ್ಪರ ಮಾತನಾಡಲು ಶುರು ಮಾಡಿದ್ದೆವು. ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದೆವು. ಕಾಟೇರ ರಿಲೀಸ್ ಬಳಿಕ ಸೋನಲ್ ಮನೆಗೆ ಹೋಗಿ ನಾವು ಮಾತನಾಡಿದೆವು. ಧರ್ಮದ ಬಗ್ಗೆ ಯಾವುದೇ ಕಾಂಪ್ಲಿಕೇಶನ್ ಬರಲಿಲ್ಲ. ಇಬ್ಬರು ಪರಸ್ಪರ ಧರ್ಮವನ್ನ ಗೌರವಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಈ ಜೋಡಿ ವಿಶೇಷ ದಿನವನ್ನ ಆಯ್ಕೆ ಮಾಡಿಕೊಂಡಿದೆ. ಆಗಸ್ಟ್ 11ರಂದು ಸೋನಲ್ ಮೊಂತೇರೊ ಹುಟ್ಟುಹಬ್ಬ. ಅದೇ ದಿನ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಅವರೊಂದಿಗೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ. ಹೀಗಾಗಿ ಇನ್ಮುಂದೆ ಸೋನಲ್ ಮೊಂತೇರೊ ತನ್ನ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನ ಒಂದೇ ದಿನ ಆಚರಣೆ ಮಾಡಿಕೊಳ್ಳಲಿದ್ದಾರೆ. ಅಷ್ಟಕ್ಕೂ ಸೋನಲ್ ಮೊಂತೇರೊ ಹುಟ್ಟುಹಬ್ಬದಂದೇ ಮದುವೆ ಆಗ್ಬೇಕು ಅನ್ನೋದು ಯಾರ ಪ್ಲಾನ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಈ ಮದುವೆ ಸಮಾರಂಭ ಬೆಂಗಳೂರಿನ ಕೆಂಗೇರಿ ಬಳಿಯ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ. ಇಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮತ್ತೊಮ್ಮೆ ಈ ಜೋಡಿ ಮದುವೆ ನಡೆಯಲಿದೆ. ಮಂಗಳೂರಿನಲ್ಲಿ ಈ ಸಮಾರಂಭ ನಡೆಯಲಿದ್ದು ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ ಭಾಗಿಯಾಗಲಿದ್ದಾರೆ. ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಸೋನಲ್ ತರುಣ್ ಮದುವೆ ನಟ ದರ್ಶನ್ ಇಚ್ಛೆಯಂತೆ ಆಗ್ತಿದೆ. ಮದುವೆ ದಿನಾಂಕ ನಿಗದಿ ಆಗ್ತಿದ್ದಂತೆ ತರುಣ್ ಸುಧೀರ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ನ ಭೇಟಿಯಾಗಿದ್ರು. ಈ ವೇಳೆ ಯಾವುದೇ ಕಾರಣಕ್ಕೂ ಡೇಟ್ ಮುಂದೆ ಹಾಕಬೇಡ, ನಾನು ಮದುವೆಗೆ ಬರ್ತೇನೆ ಅಂತ ಹೇಳಿದ್ರಂತೆ ತರುಣ್ ಸುಧೀರ್ ಹತ್ರ. ಆದ್ರೆ ದರ್ಶನ್ ಸದ್ಯ ಜೈಲಿನಲ್ಲಿಯೇ ಇದ್ದಾರೆ. ಹಾಗಾಗಿ ಇವರಿಗೆ ಮದುವೆಗೆ ಬರೋದಕ್ಕೆ ಆಗೋದಿಲ್ಲ. ಆದ್ರೆ ಅತ್ತಿಗೆ ವಿಜಯಲಕ್ಷ್ಮಿ ಅವರಿಗೆ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟಿದ್ದೇನೆ, ಇವರು ಮದುವೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ಸರ್ ಅಲ್ಲಿಂದಲೇ ನಮಗೆ ಬ್ಲೆಸ್ ಮಾಡ್ತಾರೆ ಅಂತ ತರುಣ್ ಸುಧೀರ್ ಹೇಳ್ಕೊಂಡಿದ್ದಾರೆ. ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆ ಪ್ರತಿ ಹಂತದಲ್ಲೂ ಹೊಸ ಥೀಮ್ ಇಟ್ಕೊಂಡೇ ಪ್ಲಾನ್ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ. ಯಶ್ ಹಾಗೂ ರಾಧಿಕಾ ಸಂಪಿಗೆ ಗಿಡ ಕೊಟ್ಟು ಎಲ್ಲರನ್ನ ಮದುವೆಗೆ ಇನ್ವೈಟ್ ಮಾಡಿದ್ರು. ಇದೇ ಮಾದರಿಯನ್ನ ತರುಣ್ ಹಾಗೂ ಸೋನಲ್ ಅನುಸರಿಸಿದ್ದಾರೆ. ಆಹ್ವಾನ ಪತ್ರಿಕೆಯನ್ನ ಪರಿಸರ ಸ್ನೇಹಿಯನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ವಿವಿಧ ಹೂವಿನ ಹಾಗೂ ತರಕಾರಿ ಬೀಜಗಳನ್ನ ಇಡಲಾಗಿದೆ. ಹಾಗಾಗಿ ಈ ಒಂದು ಲಗ್ನ ಪತ್ರಿಕೆಯನ್ನ ಆಚೆ ಬಿಸಾಕದೆ ಕೈ ತೋಟದಲ್ಲೋ ಇಲ್ವೇ ತೋಟದಲ್ಲೋ ಹಾಕಿದ್ರೆ ಸಾಕು, ಹೂವಿನ ಗಿಡಗಳು ಬೆಳೆಯಲು ಆರಂಭಿಸುತ್ತವೆ. ಒಟ್ನಲ್ಲಿ ತರುಣ್ ಸುಧೀರ್ ಹಾಗೂ ಸೋನಲ್ ಅರ್ಥಪೂರ್ಣವಾಗಿ ಮದುವೆಯಾಗಲು ನಿರ್ಧರಿಸಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್, ಇನ್ವಿಟೇಷನ್ ಕಾರ್ಡ್ ಎಲ್ಲವೂ ಗಮನ ಸೆಳೆದಿದೆ. ಇದೀಗ ಅಭಿಮಾನಿಗಳು ಮದುವೆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ. ನಮಸ್ಕಾರ.